ನಿಗಮ ಮಂಡಳಿ ನೇಮಕ ವಿಚಾರದಲ್ಲಿ ನಾಯಕರ ವಾಕ್ಸಮರ. ಅಂಬಿಗೆ ಟಾಂಗ್ ನೀಡಿದ ಸಚಿವ ಆಂಜನೇಯ. ಕಾಂಗ್ರೆಸ್ನಲ್ಲಿ ಎಲ್ಲರೂ ಒಂದೇ ಅಂತ ತಿರುಗೇಟು. ಕಂಠೀರವ ಸ್ಟುಡಿಯೋದಲ್ಲಿ ಅಣ್ಣಾವರ ಪುತ್ಥಳಿ ಲೋಕಾರ್ಪಣೆ. ಸಿಎಂ ಸಿದ್ದರಾಮಯ್ಯರಿಂದ ರಾಜ ಸ್ಮಾರಕ ಉದ್ಘಾಟನೆ. 8 ವರ್ಷಗಳ ಬಳಿಕ ಅಭಿಮಾನಿಗಳ ಕನಸು ನನಸು. ನಿಮ್ಮ ಕರ್ತವ್ಯಗಳನ್ನು ಯೋಚನೆ ಮಾಡಿ, ಡೆಫಿನೆಟ್ ಆಗಿ ನಿಮಗೆ ಅವರು ಆಶೀರ್ವಾದ ಮಾಡುತ್ತಾರೆ. ಈಗ ಅದು ಒಂದು ಸ್ಮಾರಕ. ಆ ಸ್ಮಾರಕ ಬರುವ ದಿವಸಗಳಲ್ಲಿ ಗುಡಿಯಾಗುತ್ತದೆ, ದೇವಾಲಯವಾಗುತ್ತದೆ, ಒಂದು ಪವಾಡ ನಡೆಸುವ ಜಾಗವಾಗುತ್ತದೆ. ಇದು ಸತ್ಯ, ಇದು ಸತ್ಯ. ಗೌರವವನ್ನು ಇಟ್ಟುಕೊಂಡಿರುವ ಕಲಾ ಸರಸ್ವತಿಯ ಆಶೀರ್ವಾದ ಹೊತ್ತು ಕನ್ನಡ ನಾಡಿಗೆ ಬಂದ ರಾಜ್. ನಟ ಸಾರ್ವಭೌಮನ ಗುಣಗಾನ ಮಾಡಿದ ಸೂಪರ್ ಸ್ಟಾರ್. ಸರಳ ಸಜ್ಜನ ವ್ಯಕ್ತಿ ಎಂದ ಚಿರಂಜೀವಿ. ದೆಹಲಿಯಲ್ಲಿ ಎಟಿಎಂಗೆ ಹಣ ತುಂಬಲು ಬಂದಿದ್ದ ವಾಹನದ ಮೇಲೆ ದಾಳಿ. ದುಷ್ಕರ್ಮಿಗಳಿಂದ ಹಾಡಹಗಲೇ 2 ಕೋಟಿ ದರೋಡೆ. ಗುಂಡಿನ ದಾಳಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಸಾವು. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ. ಶ್ರೀನಗರದ ಲಾಲ್ ಚೌಕ್ನಲ್ಲಿ ಗ್ರೆನೇಡ್ ದಾಳಿ. ಸಿಆರ್ಪಿಎಫ್ ಅಧಿಕಾರಿ ಸೇರಿ 7 ಮಂದಿಗೆ ಗಾಯ.